ಬೆಂಗಳೂರು ಉತ್ತರ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರ ಮಾಜಿ ಅಧ್ಯಕ್ಷರಾದ ದಿಬ್ಬೂರು ಜಯಣ್ಣನವರ ಜನ್ಮದಿನ ಕಾರ್ಯಕ್ರಮ ಅವರ ನಿವಾಸವಾದ ದಿಬ್ಬೂರಿನಲ್ಲಿ ನಡೆಯಿತು. ಜಯಣ್ಣನವರು ಯಲಹಂಕ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಅವರ ಬಲಗೈ ಬಂಟನಾಗಿದ್ದು, ಜನ್ಮದಿನದ ಕಾರ್ಯಕ್ರಮಕ್ಕೆ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಅವರು ಆಗಮಿಸಿ ಹುಟ್ಟುಹಬ್ಬದ ಶುಭ ಕೋರಿದರು. ದಿಬ್ಬೂರು ಜಯಣ್ಣನವರ ಒಡನಾಡಿನ ಹಾಗೂ ಕಸಗಟ್ಟಪುರ ಮಾಜಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕಿರಣ್ ಕುಮಾರ್ ಅವರು ಸಹ ಇದೇ ವೇಳೆ ದಿಬ್ಬೂರು ಜಯಣ್ಣನವರನ್ನು ಸನ್ಮಾನಿಸಿ ಶುಭ ಕೋರಿದರು. ಓಕೆ ಓಕೆ ನಮ್ಮೆಲ್ಲರ ಪ್ರೀತಿಯ ನಾಯಕರು ಆದಂತಹ ಬೆಂಗಳೂರು ನಗರ ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷರು ಆದಂತಹ ದಿಬ್ಬೂರು ಜಯಣ್ಣನವರ ಇವತ್ತು ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬ ನಮ್ಮ ಎಲ್ಲ ನಾಯಕರುಗಳು ಕಾರ್ಯಕರ್ತರುಗಳು ತಮ್ಮ ಅಣ್ಣ ತಮ್ಮನ ಹುಟ್ಟುಹಬ್ಬ ಎಂದು ಆಚರಿಸಿಕೊಂಡು ಇವತ್ತು ಎಲ್ಲ ಇಷ್ಟು ದೊಡ್ಡ ಜನ ಸೇರಿ ಅವರಿಗೆ ಆಶೀರ್ವಾದ ಮಾಡೋಕ್ಕೆ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಅವರೆಲ್ಲರ ಪರವಾಗಿ ಹಾಗೂ ನಮ್ಮ ಕಸಗಟ್ಟಪುರ ಗ್ರಾಮ ಪಂಚಾಯಿತಿಯ ಎಲ್ಲ ನಾಗರಿಕರ ಪರವಾಗಿ ದಿಬ್ಬೂರು ಜಯಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಹುಟ್ಟುಹಬ್ಬ ನಮ್ಮ ಸ್ನೇಹಿತರು, ಹಿತೈಷಿಗಳು, ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, ಕಾರ್ಯಕರ್ತರು ಎಲ್ಲ ಸೇರಿ ಒಂದು 20 ವರ್ಷದಿಂದ ನನ್ನ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ. ಇವತ್ತು ಸಾವಿರಾರು ಜನ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರಿಗೆಲ್ಲ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸನ್ಮಾನೀಯ ಈ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರಿಗಳು, ಜನಪ್ರಿಯ ಶಾಸಕರು, ಯುವಕರ ಕಣ್ಮಣಿ, ದೀನದಲಿತರ ಆಶಾಕಿರಣ ಸನ್ಮಾನೀಯ ವಿಶ್ವನಾಥ್ ಅವರು ಇವತ್ತು ನಮ್ಮ ಮನೆಗೆ ಬಂದು, ವಾಣಿಶ್ರೀ ವಿಶ್ವನಾಥ್ ಅವರು, ಅಲೋಕ್ ವಿಶ್ವನಾಥ್ ಅವರು ಬಂದಿದ್ದರು. ಅವರು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಸಾವಿರಾರು ಜನ ಬಂದು ನನಗೆ ಆಶೀರ್ವಾದ ಮಾಡಿ ಊಟ ಮಾಡಿಕೊಂಡು ಹೋಗಿದ್ದಾರೆ. ಅವರಿಗೆಲ್ಲ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿನಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಪಾರ್ಟಿ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ನಾನಿದ್ದೀನಿ. ಮೊನ್ನೆ ವಿಶ್ವನಾಥ್ ಅವರ ಹುಟ್ಟುಹಬ್ಬನ್ನು ಕೂಡ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಭಾಳ ಅದ್ಭುತವಾಗಿ 50,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿ ಭಾಳ ಒಳ್ಳೆಯ ಕಾರ್ಯಕ್ರಮನ ವಿಶ್ವನಾಥ್ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ. ವಿಶ್ವನಾಥ್ ಅವರು ಹುಟ್ಟುಹಬ್ಬ ತುಂಬ ಅದ್ಭುತವಾಗಿ ಆಚರಿಸ್ಕೊಂಡ್ರು. ಬಡವರಿಗೆ, ದೀನದಲಿತರಿಗೆ ಎಲ್ಲ ಅಲ್ಲಿ ಟೈಲರಿಂಗ್ ಮಿಷಿನ್ ಇರ್ಬೋದು, ದ್ವಿಚಕ್ರ ವಾಹನಗಳಿರ್ಬೋದು, ತ್ರಿಚಕ್ರ ವಾಹನ ಇರ್ಬೋದು, ಪತ್ರಿಕಾ ವಿತರಕರಿಗೆ ಸೈಕಲ್ ವಿತರಣೆ ಇರ್ಬೋದು, ಆಮೇಲೆ ಗಾರೆ ಕೆಲಸದವ್ರಿಗೆ ಗಾರೆ ಕಿಟ್ ಇರ್ಬೋದು, ಮರಗೆಲಸ ಮಾಡೋರಿಗೆ ಮರಳು ಕಿಟ್ ಇರ್ಬೋದು. ಇದೆಲ್ಲ ಭಾಳ ವಿಶೇಷವಾಗಿ ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡ್ರು. ಒಟ್ಟು 50,000 ಜನ ಅಲ್ಲಿ ವೆಜಿಟೇರಿಯನ್ನು ಊಟ ಮಾಡ್ಕೊಂಡು ಹೋಗಿದ್ರು. ಎಲ್ಲರೂ ಕೂಡ ಯಶಸ್ವಿಯಾಗಿ ಆಯಿತು. ವಿಶ್ವನಾಥರು ಬಂದು ಇವತ್ತು ನನಗೆ ಆಶೀರ್ವಾದ ಮಾಡಿದ್ದಾರೆ. ನಾನು ತುಂಬ ಒಂದೇ ದಿನ ಅಣ್ತಂದಿರ್ದು ಹುಟ್ಟುಹಬ್ಬ ಬರೋದು ಅಪರೂಪ. ನಿಮ್ಮ ಒಂದೇ ದಿವಸ ಅಂತ ಹೇಳಿದ್ರೆ, ನಾನು ನನ್ನ ತಮ್ಮ ಅವಳಿ ಜವಳಿ ಮಕ್ಕಳು, ನನ್ನ ಹೆಂಡತಿದು ಇವತ್ತೇ ಹುಟ್ಟುಹಬ್ಬ. 3 ಜನದ್ದು ಹುಟ್ಟುಹಬ್ಬ ಇವತ್ತೇ ಇರೋದ್ರಿಂದ ಇದೊಂಥರ ವಿಶೇಷವಾಗಿ. ನನ್ನ ತಮ್ಮ ರಾಷ್ಟ್ರೀಯ ಕಿಸಾನ್ ಸಂಘಟನೆಯಲ್ಲಿ ರಾಜ್ಯ ಅಧ್ಯಕ್ಷರಾಗಿದ್ದಾರೆ. ನಾನು ಜಿಲ್ಲಾ ಉಪಾಧ್ಯಕ್ಷನಾಗಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಬೆಂಗಳೂರು ಡೈರಿ ಅಧ್ಯಕ್ಷರಾಗಿದ್ದೆ. ಬೆಂಗಳೂರು ಭಾಳ ಜವಾಬ್ದಾರಿಯಾಗಿ ಕೆಲಸ ಮಾಡಿದ್ದೀನಿ. ಮುಂದೆ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ರಾಜ್ಯದ ಜವಾಬ್ದಾರಿ ಕೊಡ್ತೀನಿ ಈ ಸರಿ ಜಯಣ್ಣವ್ರಿಗೆ ಅಂತ ಹೇಳಿದ್ದಾರೆ.
ಅದು ರೈತರ ಸಂಘಟನೆಯಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ವರ್ಷ ರಾಜ್ಯದಲ್ಲಿ ಮಳೆ ಬೆಳೆ ಸರಿಯಾಗಿ ಆಗಲಿಲ್ಲ. ಮಳೆ ಬಿದ್ದು ಕೆರೆ ಕುಂಟೆಗಳು ತುಂಬಿಲ್ಲ, ನದಿಗಳು ಎಲ್ಲ ಬತ್ತೋಗಿವೆ. ಕಾವೇರಿ ನದಿ ಒಣಗಿದೆ. ಬೆಂಗಳೂರಿಗೆ ಕುಡಿಯೋಕ್ಕೂ ನೀರಿಲ್ಲ ಅಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಗಳು ಅವು ಇವು ಎಲ್ಲ ಮಾಡಬೇಕಾಗ್ತದೆ. ಹಾಗಾಗಿ ವಿಶ್ವನಾಥ್ ಅವರು ಹೇಳಿದ್ದಾರೆ, ರಾಜ್ಯ ರಾಜಕಾರಣದಲ್ಲಿ ಒಂದು ಉನ್ನತವಾದ ಸ್ಥಾನವನ್ನು ಕಲ್ಪಿಸ್ಕೊಡ್ತೀನಿ ಅಂತ. ಅದೇನಾದರೂ ಕಲ್ಪಿಸ್ಕೊಟ್ರೆ ಇಡೀ ರಾಜ್ಯದ ಉದ್ದಗಲಕ್ಕೂ ಓಡಾಡಿ ಕೆಲಸ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ದೇವರು ಭಗವಂತ ಈ ವರ್ಷ ಮಳೆ ಬೆಳೆ ಬಿದ್ದು ರೈತರಿಗೆ ಉತ್ತಮವಾದಂಥ ಬೆಳೆಗಳು ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.